ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಸಡನ್ನಾಗಿ ಮರಣವನ್ನು ಹೊಂದುವಂಥದ್ದಾಗಿರ್ಬೋದು ಅಥವಾ ವಿಪರೀತವಾದಂಥ ಆರೋಗ್ಯ ಬಾಧೆಯನ್ನು ಅನುಭವಿಸುವಂಥದ್ದಾಗಿರ್ಬೋದು, ಈ ಕಡೆ ಬದುಕಲಿಕ್ಕೂ ಆಗದೆ ಈ ಕಡೆ ಸಾಯಲಿಕ್ಕೂ ಆಗದೆ ಹಾಸಿಗೆಲ್ಲ ನರಳಾಟವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಜಾತಕನೂ ಚೆನ್ನಾಗಿರುತ್ತೆ, ಮನೆಯೂ ಚೆನ್ನಾಗಿರುತ್ತೆ, ಎಲ್ಲವೂ ಸಮೃದ್ಧಿಯಾಗಿರುತ್ತೆ, ಆ ವ್ಯಕ್ತಿಗಳು ಕೂಡ ಆರೋಗ್ಯವಾಗಿರ್ತಾರೆ. ಅಕಾಲಿಕವಾಗಿ ಅವರು ಮೃತ್ಯುವನ್ನು ಹೊಂದಲಿಕ್ಕೆ ಕಾರಣ ಏನು? ಮನೆಯಲ್ಲಿ ಈ ಥರ ಸಡನ್ ಘಟನೆಗಳು ನಡೀಲಿಕ್ಕೆ ಕಾರಣಗಳೇನು ಮತ್ತು ಇದರಿಂದ ಆಗುವಂತಕ್ಕಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನು ನೀವು ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಥರದ ಕರ್ಮಗಳು ನಿಮ್ಮ ಜೀವನವನ್ನು ನರಕದ ಒಂದು ಸದೃಶ್ಯವನ್ನು ಕೊಡುವಂತಕ್ಕಂಥ ರೀತಿ ಮಾಡುತ್ತೆ. ಈ ಸಮಸ್ಯೆಗಳು ಬರಲಿಕ್ಕೆ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಈ ಪೇಜ್ನ ಲೈಕ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದನ್ನು ನಾವು ಅಕಾಲಿಕ ಮೃತ್ಯು ದೋಷಗಳು ಅಂತ ನಾವು ಹೇಳ್ತೀವಿ. ಯಾರಿಗೆ ಈ ಷಟ್ಕರ್ಮಗಳು ಅಂತ ನಾನು ಏನು ಹೇಳ್ತೀನಿ, ನಿಮಗೆ 6 ವಾಮಾಚಾರ ಕ್ರಿಯೆಗಳಲ್ಲಿ ಕೊನೆಯದಾಗಿ ಬರ್ತಕ್ಕಂಥ ಮಾರಣ ಕ್ರಿಯೆ. ಯಾರಾದರೂ ನಿಮ್ಮ ಶತ್ರು, ನಿಮಗೆ ಆಗದೇ ಇರತಕ್ಕಂಥವ್ರು ಏನಾದರೂ ಕಾಳಿ ದೇವಿಯನ್ನು ಆರಾಧನೆ ಮಾಡಿ ಮಾಂತ್ರಿಕರ ಬಳಿ ಈ ಒಂದು ಮಾರಣ ಕ್ರಿಯೆಯನ್ನು ಏನಾದರೂ ಮಾಡಿಸಿದ್ದೇ ಆದಲ್ಲಿ 100% ನಾನೇನು ನಿಮ್ಮ ಸಮಸ್ಯೆಗಳು ಹೇಳಿದ್ದೀನಿ ಆ ಎಲ್ಲ ಸಮಸ್ಯೆಗಳು ನಿಮ್ಮ ಲೈಫಲ್ಲಿ ನಡೀತಾ ಇರುತ್ತೆ. ಇದರಿಂದ ನೀವು ಮೊದಲು ಪರಿಹಾರವನ್ನು ಕಂಡುಕೊಳ್ಳಲೇಬೇಕು. ಯಾಕಂದರೆ ನೀವು ಆಸ್ಪತ್ರೆ ಹೋರಾಟಗಳನ್ನು ಮಾಡ್ತೀರಿ, ಕಾಯಿಲೆ ರೋಗ ರುಜಿನ ಅಂಥೇಳಿ ನೀವು ಭಾವಿಸ್ತೀರಿ, ಬಟ್ ಅದಕ್ಕೆ ಪರಿಹಾರಗಳು ಸಿಗದೇ ನೀವು ಗುಣಮುಖರು ಆಗದೇ ನರಳಾಟವನ್ನು ಅನುಭವಿಸ್ತಾ ಹೋಗ್ತೀರಿ. ಹಾಗಾಗಿ ಇದಕ್ಕೆ ಸರಳ ಪರಿಹಾರ ಅಥವಾ ಅಲ್ಪ ಪ್ರಮಾಣದ ಪರಿಹಾರವನ್ನು ನೀವು ಪಡ್ಕೋಬೇಕು ಅಂತಂದರೆ ಬಹಳ ಮುಖ್ಯವಾಗಿ ರೋಗಗ್ರಸ್ತರಾಗಿರ್ತಕ್ಕಂಥವ್ರು ಅಥವಾ ಆ ಥರದ ಒಂದು ಸಮಸ್ಯೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಮನೆ ದೇವರು ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸುವಂಥದ್ದಾಗಿರ್ಬೋದು, ಅಥವಾ ಸದಾಚಾರ ಪೂಜೆಗಳ ಮುಖಾಂತರವಾಗಿ ಅಲ್ಪ ಪ್ರಮಾಣದ ಪರಿಹಾರವನ್ನು ಕಾಣಬಹುದೇ ಹೊರತು ಪರಿಪೂರ್ಣವಾದ ಪರಿಹಾರವನ್ನು ಕಾಣಲಿಕ್ಕಾಗೋದಿಲ್ಲ. ಹಾಗಾಗಿ ವಾಮಾಚಾರದ ಕ್ರಿಯೆಗಳನ್ನು ವಾಮಾಚಾರದ ರೂಪದಲ್ಲೇ ನಾವು ನಿರ್ಬಂಧವನ್ನು ಮಾಡೋದಿರುತ್ತೆ. ಸೊ ಹಾಗಾಗಿ ಆದಷ್ಟು ಮಾಂತ್ರಿಕ ಕ್ರಿಯೆಗಳ ಮುಖಾಂತರವೇ ಇದನ್ನು ನೀವು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.